ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೊಡುವಂತಿಲ್ಲ. ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆ ಇದು. ಹಾಲಿಡೇ ದಿನ ಸರ್ಕಾರಿ ಗ್ರೌಂಡ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೊಡುವಂತಿಲ್ಲ, ಆದರೆ ಆರ್ಎಸ್ಎಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಅನುಮತಿ ಕೊಡದೆ ಬಿಜೆಪಿಯವರಿಗೆ ಮಾತ್ರ ಅನುಮತಿಯನ್ನ ಕೊಟ್ಟಿದ್ದಾರೆ ಅನ್ನೋ ಆರೋಪವನ್ನ ಸಹ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಈ ಬಗ್ಗೆ ಪ್ರಶ್ನಿಸಿದ್ದಾರೆ. ನಾವು ಏನಿದ್ರು ಕೂಡ ಗೆಜೆಟ್ ನೋಟಿಫಿಕೇಶನ್ ಆಗಿರೋದ್ರಿಂದ ಕೋಡ್ ಆಫ್ ಕಂಡಕ್ಟ್ ಆಗಿರುವಾಗ ಈ ಸರ್ಕಾರಿ ಗವರ್ಮೆಂಟ್ ಬರೀ ಸ್ಪೋರ್ಟ್ಸ್ಗೆ ಆಗಬೇಕು ಅಂತಿದೆ. ಇಲ್ಲಿ ಒಂದು RSS ನ ಕಾರ್ಯಕ್ರಮ ಹಾಗೂ ಬಿಜೆಪಿ ನಾಯಕರುಗಳು ಎಲ್ಲರೂ ಬಂದು ಸೇರುವಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಅದನ್ನು ನಿಲ್ಲಿಸಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. AWAEಗೂ ಮಾತಾಡಿದ್ದೀನಿ, ಇಬ್ರು ಹೇಳಿದ್ದಾರೆ ಅದನ್ನು ಸ್ಟಾಪ್ ಮಾಡಲಾಗಿದೆ. ಇಂಥ ಈ ಸ್ಥಳೀಯ ಬಿಜೆಪಿ MLA ಇರೋದ್ರಿಂದ ಹಿಂಗೆ ಆಗ್ತಾ ಇದೆ. ಏನು ಅವರು AE ಮೇಲೆ AW ಮೇಲೆ ಪ್ರಭಾವ ಬೀರಿ ಈ ಕಾರ್ಯಕ್ರಮವನ್ನು ಮಾಡೋಕ್ಕೆ ಪರ್ಮಿಷನ್ ಅನ್ನು ತಗೊಂಡಿದ್ದಾರೆ. EE ಮೇಲೆ ಇದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಏನು ಗವರ್ಮೆಂಟ್ ಇರೋದ್ರಿಂದ MLA ಬಿಜೆಪಿ ಅವರು ಇರೋದ್ರಿಂದ ಇದನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಟಿಫಿಕೇಶನ್ ಇರೋದು ಯಾವುದೇ ಒಂದು ಸಂಘಕ್ಕೋ ಒಂದು ಜನಾಂಗಕ್ಕೂ ಸೇರಿದಲ್ಲ. ಪ್ರತಿಯೊಬ್ಬ ಕನ್ನಡಿಗನಿಗೂ ಕರ್ನಾಟಕ ಸರ್ಕಾರ ಹೇಳೋದನ್ನ ಕೇಳಬೇಕಾಗಿರುವಂತ ಜವಾಬ್ದಾರಿ ಇದೆ. ಜವಾಬ್ದಾರಿಯುತ ಇರುವಂತ ಶಾಸಕರು ಹಾಗೂ ಈ ಸಂಘಟನೆಯವರು ಈ ತಪ್ಪು ಕಾರ್ಯಕ್ರಮಗಳನ್ನು ಮಾಡಬಾರದು. ತಿರುನಲ್ಲರ್ ಶನೇಶ್ವರ ಸ್ವಾಮಿ ದೇಗುಲದಲ್ಲಿ ಡಿಕೆ ಪೂಜೆ. ತಿರುನಲ್ಲಾರ್ ಶನೇಶ್ವರ ಸ್ವಾಮಿ ದೇಗುಲದಲ್ಲಿ ಡಿಕೆ ಶಿವಕುಮಾರ್ ಅವರಿಂದ ಪೂಜೆ ಪುನಸ್ಕಾರ. ತಮಿಳುನಾಡಿನ ತಿರುನಲ್ಲಾರ್ನಲ್ಲಿರುವಂತಹ ಶನೇಶ್ವರ ದೇವಸ್ಥಾನವಿದು. ಡಿಕೆ ಶಿವಕುಮಾರ್ ಅವರಿಗೆ ಸಂಸದ ಅವರ ಸಹೋದರ ಡಿಕೆ ಸುರೇಶ್ ಅವರು ಸಾಥನ್ನ ಕೊಟ್ಟಿದ್ದಾರೆ. ಡಿಕೆ ಸಹೋದರರಿಂದ ಶನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಕೆಯಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರು, ಡಿಕೆ ಸುರೇಶ್ ಅವರು ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ತಮಿಳುನಾಡಿನ ತಿರುನಲ್ಲಾರ್ ಶನೇಶ್ವರ ಸ್ವಾಮಿ ದೇವಾಲಯ ಇವತ್ತು ಯುಗಾದಿ ಹಬ್ಬ ಇದೆ. ಅದರ ಜೊತೆಗೆ ಚುನಾವಣೆ ಕೂಡ ಇರೋದ್ರಿಂದ ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ನೆರವೇರಿಸಿದ್ದಾರೆ. ಅಲ್ಲಿನ ಒಂದಷ್ಟು ಸ್ಥಳೀಯ ನಾಯಕರು ಕೂಡ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರಿಗೆ ಸಾಥನ್ನ ನೀಡಿದ್ದಾರೆ. ಸಕಲ ಗುಣಗಣ ದಂಪರೇ ಕೀರ್ತಿ ಲಕ್ಷ್ಮಿ ಸರ್ವಾಂಗೇ ಸೌಮ್ಯ ಲಕ್ಷ್ಮಿ ಸರ್ವ ಸಾಮ್ರಾಜ್ಯ ಲಕ್ಷ್ಮಿ. ಸಮಯ ನೋಡಿಕೊಂಡು ನಾನು ಪ್ರಚಾರಕ್ಕೆ ಹೋಗ್ತೇನೆ. ಬೆಂಗಳೂರಿನಲ್ಲಿ ಸಚಿವ KH ಮುನಿಯಪ್ಪ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಮಯ ನೋಡಿಕೊಂಡು ನಾನು ಪ್ರಚಾರದಲ್ಲಿ ಭಾಗಿಯಾಗ್ತೀನಿ ಅಂತ ಸಚಿವ KH ಮುನಿಯಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ. ಕೋಲಾರದಲ್ಲಿ ಪ್ರಚಾರ ಉದ್ಘಾಟನೆಗೆ ಕರೆಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮುನಿಯಪ್ಪ ಅವರೇ ಸ್ಪಷ್ಟನೆ ನೀಡಿದ್ದಾರೆ. ಈಗ ನಾವು ಯುದ್ಧ ಭೂಮಿಯಲ್ಲಿದ್ದೀವಿ. ಒಳ್ಳೆ ಗ್ಯಾರಂಟಿ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ. ನಾವು ಆಶಾಭಾವನೆಯಿಂದಿದ್ದೀವಿ. 28 ಕೂಡ ಕಾಂಗ್ರೆಸ್ ಗೆಲ್ಲಬೇಕು. ಅದಕ್ಕೆ ನಾನೊಬ್ಬ ಶಿಸ್ತಿನ ಸಿಪಾಯಿಯಾಗಿ ಆ ಕಾಂಗ್ರೆಸ್ಸಿನ ಕೆಲಸ ಮಾಡೋಕ್ಕೆ ತಯಾರಿದ್ದೇನೆ. ಕೇವಲ ಕೋಲಾರ ಚಿಕ್ಕಬಳ್ಳಾಪುರ ಅಲ್ಲ, ರಾಜ್ಯದಲ್ಲಿ ಕೂಡ ನಾನು ಎಲ್ಲ ಅಟ್ಲೀಸ್ಟ್ ರೆವಿನ್ಯೂ ಡಿವಿಷನ್ಸ್ ಮೈಸೂರು, ಚಾಮರಾಜನಗರ, ತುಮಕೂರು, ಚಿತ್ರದುರ್ಗ ಅಲ್ಲೆಲ್ಲ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಸಾಧ್ಯವಾದಷ್ಟು ಈ ಮಧ್ಯದಲ್ಲಿ, ಯಾಕಂದರೆ ಅವು ಕೂಡ ಫಸ್ಟ್ ಫೇಸಲ್ಲಿರೋದ್ರಿಂದ ಅವನ್ನ ಮುಗಿಸ್ಕೊಂಡು ಸೆಕೆಂಡ್ ಫೇಸಲ್ಲಿ ಗುಲ್ಬರ್ಗ ಮತ್ತು ರೆವಿನ್ಯೂ ಡಿವಿಷನ್ನು ಬೆಳಗಾಂ ಕೂಡ ಹೋಗುವಂಥ ಕೆಲಸ ಮಾಡ್ಕೊಂಡಿದ್ದೇನೆ. ಮೊದಲನೇ ಹಂತದಲ್ಲಿ ಈ ಮಧ್ಯದಲ್ಲಿ 1-2 ದಿನ ಮೈಸೂರು, ಚಿತ್ರದುರ್ಗ, ದಾವಣಗೆರೆ ಈ ಕಡೆ ನಾವು ಹೋಗಿ ಬರೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಗೌತಮ್ ಅವರು ನಾಮಿನೇಷನ್ ಮೊದಲೇ ಬಂದು ನನ್ನ ಕರೆದು ನಾನು ಕೂಡ ನಾಮಿನೇಷನ್ಗೆ ಹೋಗಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷ ಕೋಲಾರದಲ್ಲಿ ಖಂಡಿತವಾಗಿ ಗೆಲ್ತದೆ. ಗೌತಮ್ ಅವರು ಬಹಳ ದೂರದವರಲ್ಲ, ನನಗೆ ಹತ್ತಿರ ಸಂಬಂಧಿಗಳು. ಅವರ ತಂದೆಯವರು ಮೇಯರ್ ಆಗಿ ಕೆಲಸ ಮಾಡಿದರು. ಜೊತೆಗೆ ಅವರನ್ನು ರಾಜ್ಯಸಭಾ
ಮೆಂಬರ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದಂಥವ್ರು. ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇದೆ. ಸುಮಾರು 17 ಬಾರಿಯಲ್ಲಿ 13ನಿಂದ 14 ಬಾರಿ ಗೆದ್ದಿರೋದು ಯಾವುದಾದ್ರೂ ಈ ರಾಜ್ಯದಲ್ಲಿ ಒಂದು ಕ್ಷೇತ್ರ ಇದೆ ಅಂದರೆ ಅದು ಕೋಲಾರ ಲೋಕಸಭಾ ಕ್ಷೇತ್ರ. 2-3 ಸಾರಿ ಬಿಟ್ಟರೆ ಇಲ್ಲಿವರೆಗೂ ಸಂಪೂರ್ಣವಾಗಿ ಸ್ವತಂತ್ರ ಬಂದಾಗಿನಿಂದ ಗೆದ್ದಿರುವಂಥದ್ದು ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಒಂದೇ. ಅಲ್ಲಿ ಸುಭದ್ರವಾಗಿದೆ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಆದ್ದರಿಂದ ಅಲ್ಲಿ ಗೆಲ್ತೀವಿ ನಾವು. ನಾನು ಬಿಜೆಪಿ ಅಥವಾ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಲ್ಲ. ಹರಿಹರದ ಪಂಚಮಸಾಲಿ ಪೀಠದಲ್ಲಿ ದಿಂಗಾಲೇಶ್ವರ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧಾರವಾಡ ಕ್ಷೇತ್ರದ ಎಲೆಕ್ಷನ್ ಫಿಕ್ಸಿಂಗ್ ಆಗಿದೆ. ಪ್ರಹ್ಲಾದ್ ಜೋಶಿ ಅವರಿಂದಲೇ ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆಯಾಗಿದೆ. ಜೋಶಿ ಟಿಕೆಟ್ ಘೋಷಿಸಿದ್ದಾರೆಂದು ಜನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಮತದಾರರು ನನ್ನನ್ನ ಬೆಂಬಲಿಸ್ತಾ ಇದ್ದಾರೆ. ಹನಗವಾಡಿಯ ಪಂಚಮಸಾಲಿ ಪೀಠದಲ್ಲಿ ಸ್ವಾಮೀಜಿಯವರು ಹೇಳಿಕೆಯನ್ನು ನೀಡಿದ್ದಾರೆ. ಬಿಜೆಪಿ ಬಂಡಾಯನೂ ಅಲ್ಲ, ಕಾಂಗ್ರೆಸ್ ಬಂಡಾಯನೂ ಅಲ್ಲ. ಬಹುಶಃ ರಾಜಕೀಯ ಫಿಕ್ಸಿಂಗ್ ಅಂತ ನಾನು ಕರಿತೀನಿ, ಅದಕ್ಕೆ ಎಲೆಕ್ಷನ್ ಫಿಕ್ಸಿಂಗ್ ಅಂತ ನಾನು ಅನ್ಕೊತೀನಿ. ಅಲ್ಲಿ ಜನಗಳು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲ ಮಾತಾಡೋದ್ರ ಮೇಲೆ ಅಲ್ಲಿ ನಡೆದಿರುವಂಥ ವ್ಯವಹಾರಗಳ ಮೇಲೆ ನನಗೆ ಗೊತ್ತಾಗಿದ್ದೇನೆಂದರೆ ಯಾವ ಲೆವೆಲಿಗೆ ಮಾತಾಡ್ತಾ ಇದ್ದಾರೆ ಅಂದರೆ ಜೋಶಿಯವರೇ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಹಾಕಿಸಿಕೊಂಡು ಬಂದಿದ್ದಾರೆ ಅನ್ನುವಂತಹ ಆರೋಪ ಧಾರವಾಡ ಮತಕ್ಷೇತ್ರದಲ್ಲಿ ಇರೋದರಿಂದ ಬಹುಶಃ ಎರಡೂ ಪಕ್ಷದ ಜನಗಳು ನನ್ನನ್ನು ಬಯಸಿದ್ದಾರೆ. ಕೈಕಮಲದ ನಡುವೆ ರಾಮಮಂದಿರ ಫೈಟ್. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ರಾಮಮಂದಿರ ಫೈಟ್. ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಮಮಂದಿರ ನಿರ್ಮಾಣಕ್ಕೆ ಇವರು ವಿರೋಧವನ್ನ ಮಾಡಿದ್ರು. ಮಂದಿರ ಉದ್ಘಾಟನೆಗೆ ಆಮಂತ್ರಣವನ್ನ ಕೊಟ್ಟಿದ್ವಿ, ಆದರೆ ಅದನ್ನ ತಿರಸ್ಕರಿಸಿದ್ರು. ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. साथियों, इन इंडी गठबंधन वालों को राम मंदिर के निर्माण से पहले भी नफरत थी और आज भी नफरत है. चलो भाई, आपने मंदिर बनने से रोकने के लिए अदालत में जो करना था कर लिया. आपने मंदिर न बने इसके लिए लाख कोशिश कर ली. लेकिन जब देश की जनता ने पाई पाई देकर के इतना भव्य मंदिर बना दिया, जब मंदिर वालों ने आपके सारे गुनाह माफ करके आपको प्राण प्रतिष्ठा के कार्यक्रम में सम्मानपूर्वक निमंत्रित किया, लेकिन आपने प्राण प्रतिष्ठा के निमंत्रण को ठुकरा दिया. आपने प्रभु राम का अपमान कर दिया. बिल्कुल गलत है. मैंने इस बात का बार बार खंडन किया हूं. 22 जनवरी का समारोह राजनीतिक समारोह था, एक राजनीतिक व्यक्ति के लिए किया गया था. ये 70 साल से ये लंबा प्रोजेक्ट रहा है. हम राम के पुजारी हैं, वो राम के व्यापारी हैं. और मैं आज कह दूं, संयोग से आज मेरा जन्मदिन है. मेरे 2 नाम है, जयराम उसमें राम है, दूसरा नाम रमेश उसमें भी राम है. तो हमें कोई एंटी राम नहीं कह सकता. ये भक्ति है, आस्था है. मेरे कमरे देखिए, राम ही राम है. यहाँ पीछे देखिए क्या है, ये देखिए, यहाँ देखिए रामचरितमानस.